ನಿನ್ನ ಕಣ್ಣನ್ನು ಕಿಳದೆ ಬಿಡುವುದಿಲ್ಲ. ನನ್ನ ಗತಿ ಕಣಕ್ಕೆ ಕುಂದು ತರದೆ ಮರ್ಯಾದಿಂದ ನಿನ್ನ ಜೀವ ಉಳಿಸಿಕೊಂಡು ಹೊರಟೋಗಲಿಲ್ಲ. ಅವನೇ ಅಲ್ಲವೇ ನಿನ್ನ ಮೈದುನ? ಅವನೊಬ್ಬ ಆಳುಗನ ಅಸಲು ಮಾಡಬಲ್ಲ ಈ ಜಗನ್ನಾಥನನ್ನು ಬರುವಷ್ಟೇ ಈ ನನ್ನ ಕಾರ್ಯ ಮುಗಿಸಿಕೊಳ್ಳಿ. ಬಾ ಸರಿಯಾದ ಸಮಯಕ್ಕೆ ಬಂದು ಈ ನನ್ನ ಮಾನವನು ಕಾಪಾಡಿದೆಯಪ್ಪ. ಸುರಪುರದ ಸೂರ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕನಿಗೆ ಜನ್ಮ ನೀಡಿತ್ತು. ಅಂತ ಹೆಣ್ಣಾದ ಈ ಒಂದು ಭರತ ಭೂಮಿಯಲ್ಲಿ ಅಕ್ಕ ಮಾದೇವಿ, ಹೇಮರೆಡ್ಡಿ ಮಲ್ಲಮ್ಮ, ಬೆಳವಡಿ ಮಲ್ಲಮ್ಮ, ಕಿತ್ತೂರು ಚೆನ್ನಮ್ಮನಂತ ನಾಯಕರಿಗೂ ಜನ್ಮ ನೀಡಿದ್ದು ಒಂದು ಹೆಣ್ಣು. ಇಂಥ ಪವಿತ್ರವಾದ ಹೆಣ್ಣಾದ ಈ ನನ್ನ ಅತ್ತಿಗೆ ಮನೆ ಮೇಲೆ ಬಲ ಪ್ರಯೋಗ ಮಾಡಲು ಬಂದಿರುವೆಯಲ್ಲ, ನಿನ್ನಂತ ದುಷ್ಟರು ಈ ಭೂಮಿಯ ಮೇಲೆ ಬದುಕಿರಬಾರದು. ಜಗನ್ನಾಥ ಖಂಡಿತ ಬದುಕಿರಬಾರದು. ನೆನೆಸಿಕೋ ನಿನ್ನ ದೇವರನ್ನು. ಬಿಡ್ಕೋಯ್ತೇನ, ಬಿಟ್ಬಿಡು ಅವನನ್ನು. ಹೌದಪ್ಪ, ಇನ್ಮೇಲಾದ್ರೂ ಸನ್ಮಾರ್ಗಿಯಾಗಿ ಬಾಳಲಿ, ಬಿಟ್ಟುಬಿಡು, ಬದುಕಿಕೊಳ್ಳಲಿ. ನೋಡಿದೇನು ಈ ನನ್ನ ಅತ್ತಿಗೆ ಮನ ಗುಣವನ್ನು? ನಿನ್ನ ಗದ್ದನೆಗಲೇ ಕತ್ತರಿಸಿ ಈ ಪವಿತ್ರ ಗರತಿಯ ನಾರಿಯಣಿಗೆ ರಕ್ತ ತಿಲಕವನ್ನಿಡುತ್ತಿದ್ದೆ. ಆದರೆ ಶೂರನಾದ ನನಗೆ ಈ ನಿನ್ನ ಹೊಲಸುತ್ತಿಂದ ಬದುಕುವ ಹೇಸಿಯ ಜನ್ಮ ಕೊಲೆ ಮಾಡುವುದು ಸೂಕ್ತವಲ್ಲ ಎಂದು ಈ ನನ್ನ ಅತ್ತಿಗೆ ಮಾನಿನ
ನಿನಗೆ ಜೀವದಾನ ಮಾಡಿದ್ದಾಳೆ. ಹೋಗಿ ಜೀವ ಉಳಿಸಿಕೊ ಹೋಗ. स्कूल में पढ़ती है बच्चे, वही स्कूल का मैं हेडमास्टर हूँ. ಶಾಲೆಯಲ್ಲಿ ಕಲಿಯುವ ತುಂಡ ಹುಡುಗ ನೀನು. ಶಾಲೆ ಹೆಡ್ ಮಾಸ್ಟರ್ನಿಗೆ ನೀನೇನು ಮಾಡಬಲ್ಲೆ? ಲೇ ಜಗನ್ನಾಥ್, ನನಗೆ ಪ್ರಾಣದ ಭಯ ಕೊಡವೆಯ? ಯಾರ ಪ್ರಾಣ ಯಾರ ಕೈಯಲ್ಲಿದೆ ಎಂದು ಆ ಭಗವಂತನೇ ನೋಡಿಕೊಳ್ಳಲಿ ಮಾರನೆ. ಲೇ ಜಗನ್ನಾಥ್, ಬೆಂಕಿಯೊಡನೆ ಸರಸ ಮಾಡವೆಯ? ಬೆಂಕಿ ಎಂಬುದನ್ನು ಹರಿದು ಹೋಗಬೇಕೆ? ಹೇ ಭಗವಂತ, ಈ ನಾಡಿನಲ್ಲಿ ಬಡವರು ಕಣ್ಣೀರಿನಿಂದ ಕೈ ತೊಳೆತಿರುವುದನ್ನು ನಿನ್ನ ಕರ್ಣದ ಬಿಲ್ಲಲ್ಲಿ ಒಮ್ಮೆಯವರ ಕೈ ನ್ಯಾಯವೇ ಅನಾಚಾರವಾಗಿ ಬೆಳೆಯುವ ಈ ನಿನ್ನ ದುಷ್ಟ ಬಡವದಲ್ಲಿ ಒಮ್ಮೆಯಾದರೂ ಕಣ್ತೆರೆದು ನೋಡುತ್ತಲೇ ಒಬ್ಬ ಬಡವ ಬರಿಗಾಲಿನಿಂದ ನಡೆದು ಹೋಗಿ ನಮಸ್ಕರಿಸಿ ಪ್ರಸಾದಕ್ಕೆಂದು ಭಕ್ತಿಯಿಂದ ಕೈ ಒಡ್ಡಿದರೆ ಕಾಸಿಲ್ಲದ ಬಂದ ತಿರುಪಾಯುವನೆಂದು ದೂರದಿಂದಲೇ ಪ್ರಸಾದ ಬೀಸಿ ಸೇರರು ಪೂಜಾರಿ ಪಂಡಿತರು. ಅದೇ ಒಬ್ಬ ಶ್ರೀಮಂತ, ಅದೇ ಒಬ್ಬ ಧನವಂತ ಕಾರಿನಿಂದ ಆರ್ನೂರದ ದಕ್ಷಿಣ ತುಂಬಿಕೊಂಡು ಬೂಟುಗಾಲಿನಿಂದ ಹಿಡಿದು ದೇವ ಮಂದಿರ ಪ್ರವೇಶಿಸಿದರೆ ಸಂಭ್ರಮದ ಸ್ವಾಗತ ಪೂಜಾರಿ ಪಂಡಿತರು. ಒಂದೇ ದೇವ ಮಂದಿರದಲ್ಲಿ ಎರಡು ಬಗೆಯದು ಇದು ದೇವರ ಲೀಲೆ. ಅಮ್ಮ ಜಗದಮ್ಮ, ಜಗದಮ್ಮ, ಕೆಂಚಮ್ಮ, ಮರಗಮ್ಮ, ದುರ್ಗಮ್ಮ, ಹೀಗೆ ಹಲವಾರು ನಾಮಾಂಕಿತಗಳಿಂದ ಹೊಗಳಿಸಿಕೊಂಡು ನೀನು 3 ವರ್ಷಕ್ಕೊಮ್ಮೆ, 5 ವರ್ಷಕ್ಕೊಮ್ಮೆ, 9 ವರ್ಷಕ್ಕೊಮ್ಮೆ ಜಾತ್ರೆ, ಹಬ್ಬ, ಉತ್ಸವಗಳನ್ನು ಆಚರಿಸಿಕೊಂಡು ನಿನ್ನ ಭಕ್ತರಿಗೆ ಮೃಷ್ಟಾನ್ನ ಭೋಜನ ಉಣಬಡಿಸುತ್ತ ನಿನ್ನ ಗರ್ಭಗುಡಿಯಲ್ಲಿ ಹಾಗೆ ಕುಳಿತಿರುವೆಯಲ್ಲಮ್ಮ. ಒಮ್ಮೆಯಾದರೂ ನಿನ್ನ ದುಷ್ಟ ಕಣ್ಣಿಂದ ನೋಡಿ ಇಂಥ ಧನವಂತರನ್ನು ಶಿಕ್ಷಿಸುತ್ತಾಯೇ ಭಗವಂತ. ಎಷ್ಟೇ ಆಗಲಿ ನೀನು ಸೂತ್ರಧಾರ, ನಾವೆಲ್ಲ ಪಾತ್ರಧಾರಿಗಳು. ನೀನು ಆಡಿಸಿದಂತೆ ಆಡುವ ನಾ ನಿಮ್ಮ ಕೈಗೊಂಬೆಯಪ್ಪ, ನಾ ನಿಮ್ಮ ಕೈಗೊಂಬೆ. ಅತ್ತಿಗೆಮ್ಮ, ಇಲ್ಲಿಗೆ ಏಕೆ ಬಂದೆಯಮ್ಮ? ದೇವರ ದರ್ಶನಕ್ಕಂತ ಬಂದಿದೆ. ಆಯ್ತು, ನೀನು ನನಗೊಂದು ಮಾತಾಡಿಸ್ಕೊಡ್ತೀನಪ್ಪ. ಅತ್ತಿಗೆಮ್ಮ, ಒಂದೇಕೆ 10 ಮಾತುಗಳನ್ನು ನಡೆಸಿಕೊಡುತ್ತೇನೆ. ಅದ್ಯಾವ ಮಾತು ಕೇಳು ಅತ್ತಿಗೆಮ್ಮ. ಇಲ್ಲಿ ನಡೆದ ಘಟನೆಯನ್ನು ದಯವಿಟ್ಟು ಮನೆಯಲ್ಲಿ ಯಾರಿಗೂ ಹೇಳ್ಬೇಡಪ್ಪ, ಯಾರಿಗೂ ಹೇಳ್ಬೇಡ. ಅತ್ತಿಗೆಮ್ಮ, ಈ ಭೂಮಿ ತಾಯಿ ಮೇಲೆ ಬೆಳೆದಿರುವ ಗಿಡ ಮರ ಬಳ್ಳಿಗಳ ಮೇಲಾಣೆ, ಮೇಲಿರುವ ನಕ್ಷತ್ರಗಳ ಮೇಲಾಣೆ, ಇಲ್ಲಿ ನಡೆದ ವಿಷಯ ನಾನು ಯಾರು ಮುಂದೆ ಹೇಳಲ್ಲ. ತೆಗೆದುಕೊಳ್ಳಮ್ಮ ವಚನ. ಆಯ್ತಪ್ಪ, ನೀನು ಸ್ನಾನ ಮಾಡಿ ಬಾ, ನಾನು ಮನೆಗೆ ಹೋಗ್ತೀನಿ. ಇಲ್ಲಮ್ಮ, ನಿನ್ನನ್ನು ಮನೆಯವರಿಗೆ ಬಿಟ್ಟು ಬಂದು ನಂತರ ನಾನು ಪುನಃ ಸ್ನಾನಕ್ಕೆ ಬರುವೆ. ನಡೆಯಮ್ಮ ಮನೆಗೆ.